ಸೋದರ, ಇಷ್ಟರಲ್ಲೇ ಗುರುಗಳು ನಮ್ಮನ್ನು ಶ್ರೀರಾಮಚಂದ್ರ ಪ್ರಭುವಿನ ಅಶ್ವಮೇಧ ಯಾಗಕ್ಕೆ ಕಳಿಸಿಕೊಡಬಹುದು. ನಾನು ಆ ಕ್ಷಣಕ್ಕಾಗಿ ಕಾತರದಿಂದ ಕಾಯುತ್ತಿದ್ದೇನೆ ಸೋದರ. ನಾವು ಎಷ್ಟು ಬೇಗ ಅಯೋಧ್ಯೆಗೆ ಹೋಗುತ್ತೇವೋ, ಅಲ್ಲಿ ಯಾವಾಗ ರಾಮಾಯಣವನ್ನು ಹಾಡುತ್ತೇವೋ, ಅಲ್ಲಿ ಶ್ರೀರಾಮನ ದರ್ಶನ ಯಾವಾಗ ಮಾಡುತ್ತೇವೋ ಎಂದು ನನ್ನ ಮನಸ್ಸು ತಮಕಿಸುತ್ತಿದೆ. ಸೋದರ, ಶ್ರೀರಾಮಚಂದ್ರ ಪ್ರಭುವನ್ನು ಪರಮ ಪತಿವ್ರತೆಯಾದ ಸೀತಾದೇವಿಯನ್ನು ಕಂಡು ಪಾದಸ್ಪರ್ಶ ಮಾಡಬೇಕೆಂಬ ಆಸೆಯಾಗುತ್ತಿದೆ. ಅಷ್ಟೇ ಅಲ್ಲ ಸೋದರ, ಅರಣ್ಯದಲ್ಲಿ 14 ವರ್ಷಗಳ ಕಾಲ ಅಣ್ಣ ಅತ್ತಿಗೆಯರ ಸೇವೆ ಮಾಡಿ ಯುದ್ಧದಲ್ಲಿ ಇಂದ್ರಜಿತುವಿನಂಥ ಅಪ್ರತಿಮ ವೀರನನ್ನು ಸಂಹರಿಸಿದ ಮಹಾತ್ಮ ಲಕ್ಷ್ಮಣನನ್ನೂ ನೋಡಬಹುದು. ಹೌದು ಹೌದು, ಅವರ ಸೋದರ ಪ್ರೇಮ ಲೋಕಕ್ಕೆ ಆದರ್ಶಪ್ರಾಯವಾದದ್ದು. ಅವನೊಬ್ಬನೇ ಅಲ್ಲ, ಶ್ರೀರಾಮನ ಇನ್ನೊಬ್ಬ ಸೋದರನು ಲಕ್ಷ್ಮಣನಿಗಿಂತ ಕಡಿಮೆ ಏನಲ್ಲ. ನೀನು ಭರತನ ವಿಷಯವನ್ನು ಹೇಳುತ್ತಿರುವೆಯಾ? ಹೌದು, ಭರತ ಶ್ರೀರಾಮನ ಪರವಾಗಿ ನಂದಿಗ್ರಾಮದಲ್ಲಿ ತಾಪಸನಂತೆ ರಾಜ್ಯವನ್ನು ಆಳಿದ ಪುಣ್ಯಾತ್ಮ. ಹೌದು ಸೋದರ, ಭರತನ ಸೋದರ ಪ್ರೇಮ ಅನುಪಮವಾದದ್ದು, ಲಕ್ಷ್ಮಣನಿಗಿಂತ ಮೇಲೆಂದೇ ಹೇಳಬಹುದು. ಅಂತ ಮಹನೀಯನನ್ನು ಕಾಣುವುದೇ ನಮ್ಮ ಭಾಗ್ಯ. ಅವರ ಜೊತೆಯಲ್ಲಿ ಶತ್ರುಘ್ನನು ಇದ್ದೇ ಇರುತ್ತಾನೆ. ಶ್ರೀರಾಮಚಂದ್ರನ ಆದರ್ಶ ಸಂಸಾರವನ್ನು ಕಂಡು ನಾವು ಧನ್ಯರಾಗೋಣ. ಸೋದರ, ನಾನು ಅತುಲ ಪರಾಕ್ರಮಿಯು ಮಹಾರಾಮಭಕ್ತನೂ ಆದ ಹನುಮಂತನನ್ನು ನೋಡಬೇಕು. ನೋಡಬಹುದು, ಏಕೆಂದರೆ ಶ್ರೀರಾಮಚಂದ್ರನು ಈ ಮಹಾಯಜ್ಞಕ್ಕೆ ಪರಮಾಪ್ತರಾದ ವಾನರರನ್ನು ಖಂಡಿತ ಆಹ್ವಾನಿಸಿರುತ್ತಾನೆ. ಹೌದು ಸೋದರ, ನಾವು ಹಾಡುವ ಮಹಾ ವ್ಯಕ್ತಿಗಳನ್ನು ಕಣ್ಣಾರೆ ನೋಡುವ ಭಾಗ್ಯ ಸಿಗುತ್ತಿದೆ. ಅದೇ ನನಗೆ ಸಂತೋಷ. ಗುರುಗಳಿಗೆ ಪ್ರಣಾಮಗಳು. ಗುರುಗಳೇ, ನೀವು ಹೇಳಿದಂತೆ ನಾವು ಸಮಿತಿಗಳನ್ನು ತಂದೆವು. ನೀವು ಕರೆದರಂತೆ ಅದಕ್ಕೆ ಬಂದೆವು. ಹೌದು ಮಕ್ಕಳೇ, ಕೆಲವು ಕಾಲ ಆಶ್ರಮದ ಕರ್ತವ್ಯಗಳನ್ನು ನೀವು ಮಾಡುವಂತಿಲ್ಲ. ಏಕೆ ಗುರುಗಳೇ? ನೀವು ಹೇಳಿದಂತೆ ನಾವು ಅಯೋಧ್ಯೆಗೆ ಹೊರಡಬೇಕೇ? ಹೌದು ಮಕ್ಕಳೇ, ನೀವು ಶ್ರೀರಾಮಾಯಣ ಕಾವ್ಯ ಗಾಯನವನ್ನು ಮಾಡಲು ಹೊರಡಬೇಕು. ಅಂದರೆ ಶ್ರೀರಾಮಚಂದ್ರನ ಅಶ್ವಮೇಧ ಯಾಗ ಆರಂಭವಾಗಿದೆಯೇ ಗುರುಗಳೇ? ಆರಂಭವಾಗುತ್ತಿದೆ ಎಂದು ಖಚಿತವಾಗಿ ತಿಳಿದು ಬಂದಿದೆ. ಈಗಾಗಲೇ ಯಾಗದ ಕುದುರೆ ಸಂಚಾರಕ್ಕೆ ಹೊರಡುತ್ತಿದೆಯಂತೆ. ಅನೇಕ ಋಷಿಮುನಿಗಳು ತಾಪಸಿಗಳು ಅಲ್ಲಿ ಸೇರಿದ್ದಾರಂತೆ. ಅಂದ ಮೇಲೆ ದೇಶ ವಿದೇಶಗಳ ಗಣ್ಯಮಾನ್ಯರು ಅಲ್ಲಿ ಸೇರಿರುತ್ತಾರೆ. ನೀವು ಅವರ ಮುಂದೆ ಮನಮೋಹಕವಾಗಿ ಗಾಯನವನ್ನು ಹಾಡಬೇಕು. ಖಂಡಿತ ಗುರುಗಳೇ, ಎಲ್ಲರ ಮನಸೂರೆಗೊಳ್ಳುವಂತೆ ನಾವು ಹಾಡುತ್ತೇವೆ. ಗುರುಗಳೇ, ನಾವು ಅಲ್ಲಿ ಶ್ರೀರಾಮಚಂದ್ರನ ದರ್ಶನ ಮಾಡಬಹುದೇ? ಅದು ನಿಮ್ಮ ಕೈಯಲ್ಲೇ ಇದೆ. ನೀವು ಚೆನ್ನಾಗಿ ಕಾವ್ಯ ಗಾಯನವನ್ನು ಮಾಡಿದರೆ ಅದು ಶ್ರೀರಾಮಚಂದ್ರನಿಗೆ ತಿಳಿದೇ ತಿಳಿಯುತ್ತದೆ. ಅವನು ಕುತೂಹಲದಿಂದ ನಿಮ್ಮನ್ನು ತನ್ನ ಸನ್ನಿಧಿಗೆ ಕರೆಸಿಕೊಳ್ಳಬಹುದು. ನಿಮ್ಮಿಂದ ಕಾವ್ಯ ಗಾಯನವನ್ನು ಕೇಳಲು ಬಯಸಲೂಬಹುದು. ಹಾಗಾದರೆ ನಾವು ರಾಮನು ಬಲೆ ಎನ್ನುವಂತೆ ಹಾಡಿ ತೋರಿಸುತ್ತೇವೆ ಗುರುಗಳೇ. ಏನೇ ಆದರೂ ಶ್ರೀರಾಮನ ದರ್ಶನ ಮಾಡೇ ಮಾಡುತ್ತೇವೆ. ಅಷ್ಟೇ ಅಲ್ಲ ಮಕ್ಕಳೇ, ನೀವು ಇನ್ನೊಂದು ವಿಷಯದಲ್ಲೂ ನಾನು ಹೇಳಿದಂತೆ ನಡೆದುಕೊಳ್ಳಲೇಬೇಕು. ಏನು ಹೇಳಿ ಗುರುಗಳೇ? ಅಯೋಧ್ಯೆಯಲ್ಲಿ ಒಂದು ವೇಳೆ ನಿಮ್ಮನ್ನು ಯಾರು ಎಂದು ಯಾರಾದರೂ ಪ್ರಶ್ನಿಸಿದರೆ ನಾವು ವಾಲ್ಮೀಕಿ ಋಷಿಗಳ ಶಿಷ್ಯರು, ಆಶ್ರಮದಲ್ಲಿ ಬೆಳೆದವರು ಎಂದು ಮಾತ್ರ ಹೇಳಬೇಕು. ಹಾಗೇ ಆಗಲಿ ಗುರುಗಳೇ, ಅಷ್ಟು ಮಾತ್ರವನ್ನೇ ಹೇಳುತ್ತೇವೆ, ಬೇರೆ ಯಾವ ವಿಷಯವನ್ನೂ ಹೇಳುವುದಿಲ್ಲ. ಒಂದು ವೇಳೆ ಸ್ವತಃ ಶ್ರೀರಾಮಚಂದ್ರನ ಕೇಳಿದರೆ? ಶ್ರೀರಾಮಚಂದ್ರನಿಗೂ ಅದೇ ಉತ್ತರವನ್ನೇ ಕೊಡಬೇಕು. ನಿಮ್ಮ ಗಾಯನವನ್ನು ಕೇಳಿ ಸಂತುಷ್ಟರಾದ ಯಾರಾದರೂ ನಿಮಗೆ ಧನಕನಕ ಇತ್ಯಾದಿಗಳನ್ನು ಉಡುಗೊರೆಯಾಗಿ ಕೊಡಲು ಮುಂದಾದರೆ ನೀವು ಏನನ್ನು ಯಾವ ಕಾರಣಕ್ಕೂ ಸ್ವೀಕರಿಸಬಾರದು. ಏಕೆ ಎಂದು ಕೇಳಿದರೆ ಏನು ಹೇಳಬೇಕು? ಆಶ್ರಮದಲ್ಲಿರುವ ನಮಗೆ ಅದರ ಅಗತ್ಯವಿಲ್ಲವೆಂದು ತಿಳಿಸಿಬಿಡಿ. ಹಾಗೇ ಆಗಲಿ ಗುರುಗಳೇ. ಶ್ರೀರಾಮ ಕಾಣಿಕೆ ನೀಡಿದರು ಹಾಗೆ ಹೇಳಬೇಕೆ? ಹೌದು, ಹಾಗೆಯೇ ಹೇಳಬೇಕು. ಆಗಲಿ ಗುರುಗಳೇ. ನೀವು ಅಲ್ಲಿ ರಾಜೋಚಿತವಾದ ಆಹಾರ, ವಸತಿ, ಉಪಚಾರ ಇವುಗಳನ್ನೆಲ್ಲ ನಿರಾಕರಿಸಿ ಅಲ್ಲಿದ್ದರೂ ನಮ್ಮ ಆಶ್ರಮದಲ್ಲಿದ್ದಂತೆಯೇ ಇರಬೇಕು. ಹಾಗೇ ಆಗಲಿ ಗುರುಗಳೇ. ನಿಮ್ಮ ಯಾವ ಮಾತನ್ನು ನಾವು ಮೀರುವುದಿಲ್ಲ. ಆ ನಂಬಿಕೆ ನನಗೂ ಇದೆ. ಹೋಗಿ
ಮೊದಲು ನಿಮ್ಮ ತಾಯಿಯ ಆಶೀರ್ವಾದವನ್ನು ಪಡೆದು ನಂತರ ಪ್ರಯಾಣಕ್ಕೆ ಸಿದ್ಧರಾಗಿ. ಹಾಗೇ ಆಗಲಿ ಗುರುಗಳೇ. ಶುಭಮಸ್ತು. ಅಮ್ಮ, ನಿನ್ನ ಆಶೀರ್ವಾದ ಪಡೆದು ನಾವು ಅಯೋಧ್ಯೆಗೆ ಹೊರಡಲು ಸಿದ್ಧರಾಗಬೇಕಂತೆ. ಹೌದಮ್ಮ, ನಾವು ನಮ್ಮ ಗುರುಗಳು ರಚಿಸಿರುವ ರಾಮಾಯಣ ಕಾವ್ಯವನ್ನು ಹಾಡಿ ಎಲ್ಲರ ಮೆಚ್ಚುಗೆ ಗಳಿಸುವಂತೆ ಆಶೀರ್ವದಿಸು. ನಿಮಗೆ ಮಂಗಳವಾಗಲಿ ಮಕ್ಕಳೇ. ನನ್ನ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರುತ್ತದೆ. ಅಷ್ಟೇ ಅಲ್ಲ, ನಿಮ್ಮ ಗಾಯನದಿಂದ ಇಡೀ ಲೋಕವನ್ನೇ ಮೆಚ್ಚಿಸುವಿರೆಂದು ನನಗೆ ನಂಬಿಕೆ ಇದೆ. ಅಮ್ಮ, ಏಕೆ ಸುಮ್ಮನಾದೆ? ನಿನಗೆ ಬೇಸರವೇ? ಬೇಸರವೇಕೆ ಮಕ್ಕಳೇ? ಒಂದು ವಿಷಯ, ಯಾರೇ ಮೆಚ್ಚಿದರೂ ಅಪಾರ ಪ್ರಶಂಸೆ ಮಾಡಿದರೂ ನೀವು ಅಹಂಕಾರಗೊಳ್ಳಬಾರದು. ಏಕೆಂದರೆ ಅಹಂಕಾರ ಆತ್ಮವಿನಾಶಕ್ಕೆ ದಾರಿಯಾಗುತ್ತದೆ. ಇಲ್ಲಮ್ಮ, ಅಹಂಕಾರ ಪಡುವುದಕ್ಕೆ ಏನಿದೆ? ಇದೆಲ್ಲ ನಮ್ಮ ಗುರುಗಳ ಅನುಗ್ರಹವಲ್ಲವೇ? ಹೌದಮ್ಮ, ನಮಗೇನಾದರೂ ಪ್ರಶಂಸೆ ಬಂದರೆ ಅದೆಲ್ಲ ನಮ್ಮ ಗುರುಗಳಿಗೆ ಸಲ್ಲಬೇಕು. ಅವರು ಕಲಿಸಿದ್ದನ್ನು ತಾನೇ ನಾವು ಹಾಡುತ್ತಿರುವುದು. ಇದು ಸರಿಯಾದ ಮಾತು. ಅದಿರಲಿ, ಅಲ್ಲಿ ಯಾರಾದರೂ ನಿಮ್ಮ ಮಾತಾಪಿತೃಗಳು ಯಾರು ಎಂದು ಕೇಳಿದರೆ ಏನು ಹೇಳುತ್ತೀರಾ? ನಾವು ವಾಲ್ಮೀಕಿ ಋಷಿಗಳ ಶಿಷ್ಯರು, ಅವರ ಆಶ್ರಮದಲ್ಲೇ ಬೆಳೆದವರು, ಅವರಿಂದ ವಿದ್ಯೆಯನ್ನು ಕಲಿತವರು ಎಂದು ಮಾತ್ರ ಹೇಳುತ್ತೇವೆ. ಅಮ್ಮ, ನಾವು ನಿನ್ನ ಬಗ್ಗೆ ಏನನ್ನೂ ಹೇಳಬಾರದೆ? ಬೇಡ ಬೇಡ ಮಕ್ಕಳೇ, ನನ್ನ ಬಗ್ಗೆ ಏನೂ ಹೇಳುವುದು ಬೇಡ. ಅಮ್ಮ, ಶ್ರೀರಾಮನೇ ತಂದೆ, ಸೀತಾದೇವಿಯೇ ತಾಯಿ ಎಂದು ಹೇಳಿಬಿಡುತ್ತೇನೆ. ಲವ, ಏನೆಂದೆ? ಸೀತಾರಾಮರು ಲೋಕಕ್ಕೆ ತಂದೆ ತಾಯಿ ಇದ್ದಂತೆ ಅಲ್ಲವೇ? ನಾವು ಅವರ ಪ್ರಜೆಗಳಾಗಿರುವುದರಿಂದ ಹಾಗೆ ಹೇಳಿದರೆ ತಪ್ಪಾಗುವುದಿಲ್ಲ. ಅಮ್ಮ, ಲವ ಹಾಸ್ಯಕ್ಕೆ ಹೇಳಿದರೂ ಅದರಲ್ಲಿ ಸತ್ಯಾಂಶವಿದೆ ಅಲ್ಲವೇ? ಪ್ರಭುವಾದವನು ತನ್ನ ಪ್ರಜೆಗಳನ್ನು ಮಕ್ಕಳಂತೆಯೇ ಪಾಲಿಸುತ್ತಾನೆ ಎಂಬ ಮಾತಿಗೆ ಅದೇ ಅರ್ಥವಲ್ಲವೇನಮ್ಮ? ಅಯ್ಯೋ ವಿಧಿಯೇ, ಇದೆಂಥ ಸಂಕಟದ ಪರಿಸ್ಥಿತಿಯನ್ನು ತಂದೊಡ್ಡಿದೆ. ಈ ಅಮಾಯಕ ಮಕ್ಕಳ ಬಾಯಲ್ಲಿ ಪರೋಕ್ಷವಾಗಿ ಸತ್ಯವೇ ಬರುತ್ತಿದೆ. ಆದರೆ ಆ ಸತ್ಯವನ್ನು ಎಲ್ಲರೊಂದಿಗೆ ಹೇಳಬೇಡಿ ಎಂದು ತಡೆಯುವ ದುರಾದೃಷ್ಟ ನನ್ನದಾಗಿದೆ. ಅಮ್ಮ, ಅಮ್ಮ, ಏಕೆ ಈ ಕಣ್ಣೀರು? ನಮ್ಮ ಮಾತಿನಿಂದ ನಿನಗೆ ನೋವಾಯಿತೆ? ಸೀತಾರಾಮರು ನಮ್ಮ ತಂದೆ ತಾಯಿ ಎಂದು ಹೇಳುವುದು ಅಪರಾಧವೇ? ಇಲ್ಲ ಮಕ್ಕಳೇ, ಅದು ಅಪರಾಧವಲ್ಲ. ಆದರೆ ಅದನ್ನು ಕೇಳಿದ ಜನಗಳು ಅನಗತ್ಯ ಪ್ರಶ್ನೆಗಳನ್ನು ಮಾಡಬಹುದು. ಅದರಿಂದ ಏನೇನೋ ಅರ್ಥಗಳಿಗೆ ಅವಕಾಶವಾಗಬಹುದು. ಆದ್ದರಿಂದ ನೀವು ಗುರುಗಳು ಹೇಳಿದಂತೆ ವಾಲ್ಮೀಕಿ ಮುನಿಗಳ ಶಿಷ್ಯರೆಂದು ಹೇಳಿಕೊಳ್ಳುವುದೇ ಸೂಕ್ತ. ಹಾಗೇ ಆಗಲಮ್ಮ, ನಾವು ಅದೇ ರೀತಿ ಹೇಳುತ್ತೇವೆ. ಅಮ್ಮ, ನೀನು ಹೀಗೆ ದುಃಖದಲ್ಲಿದ್ದರೆ ನಮಗೆ ಇಲ್ಲಿಂದ ಹೋಗಲು ಕಷ್ಟವಾಗುತ್ತದೆ. ನೀನು ಸಂತೋಷದಿಂದ ಕಳಿಸಿಕೊಟ್ಟರೆ ನಾವು ಯಶಸ್ವಿಯಾಗುತ್ತೇವೆ. ನಾನು ನಿಮ್ಮನ್ನು ಸಂತೋಷದಿಂದ, ತುಂಬು ಹೃದಯದಿಂದ ಆಶೀರ್ವಾದ ನೀಡಿ ಕಳುಹಿಸುತ್ತೇನೆ. ರಾಮಚಂದ್ರ, ಯಾಗವು ವಿದ್ಯುತ್ವಾಗಿ ಆರಂಭವಾದಂತಾಗಿದೆ. ಯಾಗದ ಕುದುರೆಯನ್ನು ಪೂಜಿಸಿ ನಂತರ ಅದು ಸಂಚಾರಕ್ಕೆ ಹೋಗಬೇಕಾಗುತ್ತದೆ. ಇಲ್ಲಿ ನಿನ್ನ ಅತಿಥಿ ಸತ್ಕಾರ ಹಾಗೂ ದಾನ ಧರ್ಮದ ಪುಣ್ಯ ಕಾರ್ಯಗಳು ನಡೆಸಿಕೊಡಬೇಕು. ಹಾಗೆ ಆಗಲಿ ಗುರುದೇವ.
ದಾನಾದಿಗಳಿಗೆ ಅಗತ್ಯವಾದ ವಸ್ತುಗಳನ್ನೆಲ್ಲ ನನ್ನ ಸೋದರರು ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಎಂದು ಯಾವ ರಾಜನು ಮಾಡದಷ್ಟು ಯಥೇಚ್ಛವಾಗಿ ದಾನ ನೀಡಬೇಕೆಂದುಕೊಂಡಿದ್ದೇನೆ. ರಾಮಚಂದ್ರ, ನೀನು ಸುವರ್ಣ ಸೀತೆಯೊಂದಿಗೆ ಕುಳಿತುಕೊಂಡು ದೀಕ್ಷಾಬದ್ಧನಾಗಬೇಕು. ದೀಕ್ಷೆಯನ್ನು ಪಡೆದ ಮೇಲೆ ಕಠಿಣ ವ್ರತಾಚರಣೆಯಿಂದ ಕಟ್ಟುನಿಟ್ಟಾಗಿ ಜಿತೇಂದ್ರಿಯನಾಗಿರಬೇಕು. ಹಾಗೆ ಆಗಲಿ ಪೂಜ್ಯರು, ತಮ್ಮ ಆದೇಶದಂತೆ ನಡೆದುಕೊಳ್ಳುತ್ತೇನೆ. ರಾಮಚಂದ್ರ, ಯಾಗದ ಕುದುರೆಯನ್ನು ತರಿಸು. ಸೀತೆಯ ಮೂರ್ತಿಯ ಪಕ್ಕದಲ್ಲಿ ನೀನು ಕುಳಿತುಕೋ. ಆಗಲಿ ಗುರು. ಸೋದರ ಲಕ್ಷ್ಮಣ. ಸಹೋದರ, ನಾನು ಈಗಲೇ ಯಜ್ಞಾಶ್ವವನ್ನು ತಂದೆ. ರಾಮಚಂದ್ರ, ಇನ್ನೇನು ಯಾಗದ ಕುದುರೆಯು ಬರುತ್ತಿದೆ. ನೀನು ದೀಕ್ಷಾಬದ್ಧನಾಗಿರು. ಶುಭ ಮುಹೂರ್ತದಲ್ಲಿ ಕುದುರೆಯು ಸಂಚಾರ ಹೊರಡಲಿ. ಹಾಗೆ ಆಗಲಿ ಗುರುದೇವ.
ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.